ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಸಿಎಂ ಡಿಕೆ ಶಿವಕುಮಾರ್ಗೆ ಪ್ರತಿಷ್ಠೆಯಾಗಿದೆ ವಿಧಾನ ಪರಿಷತ್ನ ಚುನಾವಣೆ. ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದ ಬಳಿಕ ಆಗ್ತಾರೋ ಅಂತ ಮೊದಲ ಚುನಾವಣೆ, ಹೀಗಾಗಿ ಪ್ರತಿಷ್ಠೆಯಾಗಿದೆ ವಿಧಾನ ಪರಿಷತ್ನ ಚುನಾವಣೆ. ಅಡ್ಡ ಮತದಾನದ ಆತಂಕದ ನಡುವೆ ಇವತ್ತು ಪರಿಷತ್ ಚುನಾವಣೆ ನಡೀತಾ ಇದೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಮತದಾನ ಆರಂಭ ಆಗಬೇಕಾಗಿದೆ. ಸಂಖ್ಯಾಬಲದ ಕೊರತೆ ಇದ್ರೂ ಅಭ್ಯರ್ಥಿ ಕಣಕ್ಕಿಳಿಸಿ ಜೆಡಿಎಸ್ ಸೆಡ್ಡನ್ನ ಹೊಡೆದಿದೆ. ತನ್ನ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋಕೆ ಕಾಂಗ್ರೆಸ್ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಕಾಂಗ್ರೆಸ್ಗೆ 4 ಸ್ಥಾನಗಳನ್ನು ಸುಲಭವಾಗಿ ಗೆಲ್ಲೋ ಅವಕಾಶ ಇದೆ. 5ನೇ ಅಭ್ಯರ್ಥಿ ಗೆಲುವಿಗೆ ಒಟ್ಟು 29 ಮತಗಳ ಅಗತ್ಯ ಇದೆ. 5ನೇ ಅಭ್ಯರ್ಥಿ ಬಳಿ ಉಳಿಯಲಿರೋ ಅಂತಹ ಮತಗಳು ಕೇವಲ 26. ಉಳಿದ 3 ಮತಗಳಿಗೆ ಬಿಜೆಪಿ ಜೆಡಿಎಸ್ ಶಾಸಕರತ್ತ ಡಿಕೆ ಶಿವಕುಮಾರ್ ಚಿತ್ತವನ್ನು ಹರಿಸಿದ್ದಾರೆ. ಇದು ಒಟ್ಟಾರೆ ಚುನಾವಣೆಯ ಅಖಾಡ. 5 ಮಂದಿಯನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದ್ರೆ ಬಿಜೆಪಿ 2, ಜೆಡಿಎಸ್ 1. ಒಟ್ಟು 8 ಮಂದಿ ಅಭ್ಯರ್ಥಿಗಳು ಇದ್ದಾರೆ. ಹೀಗಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗಬೇಕು. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗೋ ಅಂತ ಇದೆ. ಸಂಜೆ 4 ಗಂಟೆ ತನಕ ಮತದಾನಕ್ಕೆ ಅವಕಾಶ ಇದೆ. 5 ಗಂಟೆಗೆ ಮತ ಎಣಿಕೆ ಕಾರ್ಯಕ್ರಮ. ಪ್ರಾಬಬ್ಲಿ 6 ಗಂಟೆ ಅಷ್ಟೊತ್ತಿಗೆ ಚಿತ್ರಣ ಸಿಗತ್ತೆ. ಅಡ್ಡ ಮತದಾನ ಭೀತಿಯ ನಡುವೆ ಇವತ್ತು ವಿಧಾನ ಪರಿಷತ್ನ ಚುನಾವಣೆ ನಡೀತಾ ಇದೆ. 26 ಮಂದಿ ಉಳ್ಕೊಳ್ತಾರೆ ಕಾಂಗ್ರೆಸ್ನಲ್ಲಿ. ಅಂದರೆ 4 ಅಭ್ಯರ್ಥಿಗಳನ್ನು ಗೆಲ್ಲಿಸಿದ ಮೇಲೆ 5ನೇ ಅಭ್ಯರ್ಥಿಯ ಪರ ಮತ ಹಾಕಲಿಕ್ಕೆ 26 ಜನ ರೆಡಿ ಇದ್ದಾರೆ. ಬಟ್ ಇನ್ನು 3 ಶಾರ್ಟೇಜ್ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಹರೀಶ್, ಈಗ 26 ಮತಗಳು 5ನೇ ಅಭ್ಯರ್ಥಿ ಪರ ಇದೆ, ಅವರ ತೆಕ್ಕೆಯಲ್ಲಿ ಇದೆ. ಇನ್ನು 3 ಮತಗಳು ಬೇಕು. ಏನು ಪಾಸಿಬಿಲಿಟೀಸ್, ಏನು ಎದುರು ನೋಡ್ತಾ ಇದೆ ಕಾಂಗ್ರೆಸ್, ಸಿಎಂ ಡಿ ಕೆ ಶಿವಕುಮಾರ್? ಈಗ ಮಧುಸೂದನ್, ಬಹಳ ಮುಖ್ಯವಾಗಿರುವಂತದ್ದು ಇವತ್ತು ಅಡ್ಡ ಮತದಾನ ಭೀತಿಯ ನಡುವೆ ಕೂಡ ವಿಧಾನ ಪರಿಷತ್ನ ಚುನಾವಣೆ ಕೂಡ ಈಗ ಆರಂಭವಾಗಿದೆ. ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆವರೆಗೂ ಕೂಡ ವಿಧಾನ ಪರಿಷತ್ನ ಚುನಾವಣೆ ನಡೆಯುತ್ತೆ. ವಿಧಾನಸೌಧದ ಮೊದಲ ಮಹಡಿಯಲ್ಲಿ ಇರತಕ್ಕಂತಹ ಕೊಠಡಿಯಲ್ಲಿ ಕೂಡ ಈಗ ವಿಧಾನ ಪರಿಷತ್ನ ಚುನಾವಣೆ ಪ್ರಕ್ರಿಯೆ ಆರಂಭವಾಗುತ್ತೆ. ಸೊ ಸಂಜೆ 5 ಗಂಟೆಗೆ ಮತದಾನ ಎಣಿಕೆ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಇವತ್ತೇ ಫಲಿತಾಂಶ ಹೊರಬೀಳುತ್ತೆ. ಒಟ್ಟು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ 7 ಸ್ಥಾನಗಳಿಗೆ ನಡೆಯುವಂತಹ ಚುನಾವಣೆ ಇದಾಗಿದೆ. ಸಂಖ್ಯಾಬಲದ ಆಧಾರದಲ್ಲಿ ಈಗ ಕಾಂಗ್ರೆಸ್ ಸುಲಭವಾಗಿ ನಿರಾಯಾಸವಾಗಿ 4 ಸ್ಥಾನವನ್ನು ಗೆಲ್ಲಬಹುದು. ಬಿಜೆಪಿ 2 ಸ್ಥಾನಗಳನ್ನು ಗೆಲ್ಲಬಹುದು. ಇನ್ನು 1 ಸ್ಥಾನದ ವಿಚಾರವಾಗಿ ಕೂಡ ಯಾವುದೇ ಪಕ್ಷಕ್ಕೆ ಸಂಪೂರ್ಣ ಮತ ಇಲ್ಲದೆ ಇರುವಂತದ್ದು. ಸೊ ಒಂದು ಸಂಖ್ಯಾಬಲದ ಆಧಾರದಲ್ಲಿ ಪ್ರತಿ ಅಭ್ಯರ್ಥಿಗೂ ಕನಿಷ್ಠ 29 ಮತಗಳು ಬೇಕಾಗುತ್ತೆ. ಸೊ ಕಾಂಗ್ರೆಸ್ನಲ್ಲಿ 138 ಮತಗಳು, ಅಂದ್ರೆ 135 ಪ್ಲಸ್ 3 ಪಕ್ಷೇತರ ಸೇರಿ ಒಟ್ಟು 138 ಇದೆ. ಸೊ 4 ಸೇರಿದರೆ 112 ಆಗುತ್ತೆ. ಇನ್ನು 5ನೇ ಅಭ್ಯರ್ಥಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯಾಗಿರುವಂತಹ ಚುನಾವಣೆ. ಅವರು ಮುಖ್ಯಮಂತ್ರಿ ಆದ ಬಳಿಕ ಮೊದಲ ಚುನಾವಣೆ ಕೂಡ ಎದುರಿಸ್ತಾ ಇದ್ದಾರೆ. ಹಾಗಾಗಿ ತಮ್ಮ ಬೆಂಬಲಿಗ ವಿನಯ್ ಕಾರ್ತಿಕ್ ಅನ್ನ 5ನೇ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದ್ದಾರೆ. ಸೊ 5ನೇ ಅಭ್ಯರ್ಥಿಗೆ 26 ಮತಗಳು ಉಳಿಯುತ್ತೆ. ಅಂದ್ರೆ 4 ಅಭ್ಯರ್ಥಿಗಳ ನಂತರ ಬಾಕಿ ಉಳಿಯುವಂತಹ ಮತಗಳು 26. ಕೊರತೆ ಇರುವಂತದ್ದು 3 ಮತಗಳು. ಆ 3 ಮತಗಳನ್ನ ಯಾವ ರೀತಿ ಕೂಡ ಹೊಂದಾಣಿಕೆ ಮಾಡ್ತಾರೆ ಅನ್ನುವಂತ ತಂತ್ರಗಾರಿಕೆ ಕೂಡ ಈಗಾಗಲೇ ನಡೆದಿದೆ. ಸೊ ಮಗದೊಂದ್ ಕಡೆ ಬಿಜೆಪಿ 63 ಮತಗಳಿದ್ದಾವೆ, ಜೆಡಿಎಸ್ 18 ಮತಗಳಿದ್ದಾವೆ. ಬಿಜೆಪಿ 2 ಸ್ಥಾನಗಳನ್ನ ಸುಲಭವಾಗಿ ಗೆಲ್ಲಬಹುದು. ಸೊ ಹಾಗಾಗಿ ಬಾಕಿ ಉಳಿಯುವಂತ 5 ಮತಗಳು ಜೆಡಿಎಸ್ ನ 18 ಮತಗಳಿಗೆ ಆಡ್ ಆಗುತ್ತೆ. ಸೊ ಅವರು 18 ಆಡ್ ಆದ್ರೂ ಕೂಡ ಸೊ ಅವರಿಗೆ 6 ಮತಗಳ ಕೊರತೆ ಕೂಡ ಮೈತ್ರಿ ಪಕ್ಷಗಳ ಉಂಟಾಗುತ್ತೆ. ಒಂದ್ ಕಡೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ 3 ಮತಗಳ ಕೊರತೆ ಆದ್ರೆ ಸೊ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಸಹಜವಾಗಿ 6 ಮತಗಳ ಕೊರತೆ ಆಗುತ್ತೆ. ಸೊ ಹಾಗಾಗಿ ಈಗಾಗಲೇ ಕೂಡ 2 ಪಕ್ಷಗಳು, ಒಂದ್ ಕಡೆ ಆಡಳಿತಾರೂಢ ಕಾಂಗ್ರೆಸ್ ಆಗಿರ್ಬೋದು, ಮಗದೊಂದ್ ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ದೋಸ್ತಿ ಆಗಿರ್ಬೋದು, ಇವರು ತಮ್ಮದೇ ಆದಂತಹ ಲೆಕ್ಕಾಚಾರಗಳನ್ನ ಹಾಕೊಂಡಿದ್ದಾರೆ, ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ. ರೆಸಾರ್ಟ್ಗೆ ಕರ್ಕೊಂಡೋಗಿ ಶಾಸಕರನ್ನ ಅಲ್ಲಿ ತಮ್ಮದೇ ಆದಂತಹ ಪಟ್ಟುಗಳನ್ನ ಪ್ರಯೋಗ ಮಾಡಿದ್ದಾರೆ. ಒಂದು ಈಗಾಗಲೇ ಕಾಂಗ್ರೆಸ್ ಬಲ್ಲಮೂಲಗಳ ಪ್ರಕಾರ ಬಿಜೆಪಿ ಉಚ್ಚಾಟಿತ ಶಾಸಕರಾಗಿರುವಂತಹ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ನಿನ್ನೆ ಬಿಡದಿಯ ರೆಸಾರ್ಟ್ಗೆ ತೆರಳಿದ್ರು. ಅವರಿಬ್ಬರ ಮತಗಳು ಖಚಿತ ಆಗಿದೆ. ಇನ್ನೊಂದು ಮತ ಯಾರಿಂದ ಅನ್ನುವಂತ ಯಕ್ಷ ಪ್ರಶ್ನೆ ಆಗಿದೆ. ಸೊ ಜೆಡಿಎಸ್ ನ ಕೆಲವೊಬ್ಬರು ಶಾಸಕರ
ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಸೊ ಮತ್ತೊಂದು ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಮತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಬೇರೆ ಯಾರನ್ನಾದ್ರೂ ಸೆಳೆಯುವಂತ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಬಿಡದಿಯ ರೆಸಾರ್ಟ್ ನಿಂದ ಕಾಂಗ್ರೆಸ್ನ ಶಾಸಕರು ಎಲ್ಲರೂ ಕೂಡ 5 ಬಸ್ಗಳಲ್ಲಿ ನೇರವಾಗಿ ವಿಧಾನಸೌಧಕ್ಕೆ ಆಗಮಿಸ್ತಾರೆ. ಅವರೆಲ್ಲರಿಗೂ ಕೂಡ ಒಬ್ಬೊಬ್ಬ ಅಭ್ಯರ್ಥಿಗೆ ಒಬ್ಬೊಬ್ಬ ಏಜೆಂಟ್ ಅನ್ನು ಕೂಡ ನೇಮಿಸಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಲ್ಲಿ ಕೂಡ ತೊಂದರೆ ಅಂದ್ರೆ ಗೊಂದಲ ಸೃಷ್ಟಿ ಆಗಬಾರ್ದು, ಅಸಿಂಧು ಆಗಬಾರ್ದು ಮತಗಳು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಇಡೀ ದಿನ ಅಣಕು ಮತದಾನ ಪ್ರಕ್ರಿಯೆಯನ್ನು ಕೂಡ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಇದು ಪ್ರತಿಷ್ಠೆ ಆಗಿದೆ. ಅದರಲ್ಲೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಎದುರಿಸುತ್ತಿರುವಂತಹ ಮೊದಲ ಚುನಾವಣೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಪರಿಷತ್ ಫೈಟ್ ಸಾಕಷ್ಟು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮಗದೊಂದು ಕಡೆ ಜೆಡಿಎಸ್ ಕೂಡ ಎಲ್ಲೊಂದ್ ಕಡೆ ರಾಜ್ಯಸಭೆ ಆಸ್ಥಾನದ ಸಾಕಷ್ಟು ನಿರೀಕ್ಷೆ ಇತ್ತು. ಅದು ಸಹಜವಾಗಿ ಕೂಡ ದೇವೇಗೌಡರು ಹೋಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಅದು ಕೂಡ ನಿರೀಕ್ಷೆ ಇದೆ. ಅದು ಇಲ್ಲದಂತಾಗಿರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಪರಿಷತ್ ಸ್ಥಾನವನ್ನಾದ್ರೂ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಣ ತೊಟ್ಟಿರ್ತಕ್ಕಂತಹ ದಳಪತಿಗಳು ತನ್ನದೇ ಆದಂತಹ ತಂತ್ರಗಾರಿಕೆಗಳನ್ನ ರೂಪಿಸಿದ್ದಾರೆ. ಮಗದೊಂದು ಕಡೆ ಬಿಜೆಪಿ ಒಂದು ಮೈತ್ರಿಯನ್ನು ಗಟ್ಟಿಗೊಳಿಸಿಕೊಳ್ಬೇಕು ಗೆಲ್ಲುವ ಮೂಲಕ ಅನ್ನುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ಕೂಡ ತೊಡಗಿದೆ. ಈ ಹಿನ್ನೆಲೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಮತ್ತೆ ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ನಡುವೆ ಮೆಗಾ ಫೈಟ್ ಕೂಡ ಈಗ ಪರಿಷತ್ ಆಗಿರುವಂತದ್ದು. ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.